ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್. 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ವಿಚಾರಕ್ಕೆ ಹೋಗ್ಬಿಡೋಣ. KL ರಾಹುಲ್ ಅಪ್ಡೇಟ್ ಕೊಟ್ಟಿದ್ದಾರೆ. ಏನು ಕತೆ ಅಂತ. ನೆನ್ನೆ ಮ್ಯಾಚ್ನ ಏನೋ ಆಡಲಿಲ್ಲ KL ರಾಹುಲ್ ಅಂತಂದರೆ ಇಂಜುರಿ ಮೈಲ್ಡ್ ಇಂಜುರಿ, NCAಯಿಂದ ಕ್ಲಿಯರೆನ್ಸ್ ಅದು ಇದು ಎಲ್ಲ ಏನೂ ಅಲ್ಲವಂತೆ. ಅವ್ರು ಏನಕ್ಕೆ ನೆನ್ನೆ ಮ್ಯಾಚ್ ಆಡಿಲ್ಲ ಅಂತಂದರೆ ಅವ್ರಿಗೆ ಬೇಬಿ ಆಗಿದೆಯಂತೆ. ಈಸ್ ಬ್ಲೆಸ್ಡ್ ವಿತ್ ಅ ಬೇಬಿ ಗರ್ಲ್ ಅಂದರೆ ಅವ್ರ ಮಿಸಸ್ಗೆ ಆಗಿದೆ. ಸೊ ಆದ್ದರಿಂದ ಅವ್ರು ಆಡಿಲ್ಲ ಅಷ್ಟೇ. ಅವ್ರಿಗೆ ಇಂಜುರಿ ಆಗಿದೆ ಅದು ಇದು ಅನ್ನೋ ಥರ ಎಲ್ಲ ಏನು ರೂಮರ್ಸ್ ಎಲ್ಲ ಓಡಾಡ್ತಿತ್ತು, ಅದೆಲ್ಲ ಏನಿಲ್ಲ. ಇಂಜುರಿ ಏನೂ ಆಗಿಲ್ಲ. ಅವರ ಹೆಂಡತಿ ಅವರ ಪಾಪುನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ರು ಅಷ್ಟೇ. ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ. ಅಪ್ಡೇಟ್ ಬಿಟ್ಟು ಅಕ್ಷರ್ ಪಟೇಲ್ ಅವರು ಮ್ಯಾಚ್ ಗೆದ್ದಿರುವಂಥ ಜೋಶ್ ಎಲ್ಲ ಒಂದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಬೆಂಕಿ ಥರ ಒಳ್ಳೆ ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟವ್ರೆ ಮಗ. ಬಿ ಪ್ರಿಪೇರ್ಡ್ ಫಾರ್ ಇಟ್ ನಾವು ಅಂದರೆ ರಿಮೈನಿಂಗ್ ಟೀಮ್ಗಳಲ್ಲಿ ಏನಿದ್ದಾವೆ ಪ್ರಿಪೇರ್ ಆಗ್ತಾರೆ. ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್ ಓನ್ಲಿ ಅಂಡರ್ ಮೈ ಕ್ಯಾಪ್ಟನ್ಸಿ ಅಂತ ಹೇಳಿದರೆ ಕಳ್ಳದೋದ್ರು ಅಂತ ಅನ್ಕೊಳ್ಳಿ. ಎಲ್ಲರೂ ಸ್ಟೇಟ್ಮೆಂಟ್ನ ಕೇಳ್ಬಿಟ್ಟು ಅಲ್ಲ ಗುರು ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಹೇಳ್ತಾರೆ. ಎಲ್ಲ ಇದೊಂದು ಮ್ಯಾಚ್ ಏನೋ ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ ಹಿಂಗೆ ಇರುತ್ತೆ ನಮ್ಮ ಕ್ಯಾಪ್ಟನ್ಸಿಲಿ. ಹಿಂಗೆ ಗುಮ್ತೀವಿ ಸೋಲೋ ಅಂತ ಮ್ಯಾಚೆಲ್ಲ ಗೆದ್ಬಿಡ್ತೀವಿ ಎಲ್ಲ ಮ್ಯಾಚ್ನೂ ಅನ್ನೋ ಥರ ಇದೆಯಲ್ಲ. ಹೌದು, ಒಂದು ಪಾಸಿಟಿವಿಟಿ ಅನ್ನೋದು ಇರಬೇಕು. ಎಲ್ಲ ಪ್ರಿಪೇರ್ ಆಗ್ರಿ ನೀವೆಲ್ಲ ಅಂತ ಹೇಳೋದಿದೆಯಲ್ಲ. ಸೊ ಇದು ಯಾಕೋ ಅತಿರೇಕ ಅಂತ ಅನ್ಸುತ್ತೆ ಒಂದು ಟೈಮು. ನೆನ್ನೆ ರಿಷಬ್ ಒಂದು ಕ್ಯಾಚ್ ಎದ್ಬಿಟ್ಟು ಸ್ಟಂಪ್ ಮಾಡಿತ್ತು ಅಂತಂದರೆ ಈ ಥರ ಸ್ಟೇಟ್ಮೆಂಟ್ ಇವ್ರ ಬಾಯಿಂದ ಬಂದಿರೋದ? ಖಂಡಿತ ಬಂದಿರ್ತಾ ಇರಲಿಲ್ಲ. ಏನೋ ಬಿಸಿ ರಕ್ತದಲ್ಲಿ ರೊಚ್ಚಿಗೆದ್ಬಿಟ್ಟು ಕೊಟ್ಟಿದ್ರೆ ಕ್ಯಾಪ್ಟನ್ಸಿ ಸಿಕ್ತು ಫಸ್ಟ್ ಮ್ಯಾಚು ಅಂತ. ಸೊ ನೋಡೋಣ ಆನ್ ಗೋಯಿಂಗ್ ಇದೇ ಥರ ಇರುತ್ತಾ ಅಥವಾ ಮುಗಿಸ್ಕೊಂತಾರ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಒಳ್ಳೆ ನೆನ್ನೆ ಮ್ಯಾಚ್ ಅಂತೂ ಮಸ್ತಾಗಿ ಆಡಿದ್ದಾರೆ. ಸೊ ಆ ಒಂದು ಬಿಸಿ ರಕ್ತದಲ್ಲಿ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಇದು. ಅಪ್ಡೇಟ್ ನಂಬರ್ 3, ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆಯಿತು RCB ವರ್ಸಸ್ KKR ಮ್ಯಾಚಲ್ಲಿ. ಹಿಡಿಂಗ್ ಗಾರ್ಡನ್ಸ್ ಅಲ್ಲಿ ಒಬ್ಬ ಫೆನ್ಸ್ನೆಲ್ಲ ಹಾರ್ಕೊಂಡ್ಬಂದು ವಿರಾಟ್ ಕೊಹ್ಲಿ ಆ ಕಾಲಿಗೆ ಬಿದ್ದು ತಪ್ಕೊಂಡು ಅಪ್ಕೊಂಡು ಎಲ್ಲ ಕುಣಿದು ಕುಪ್ಪಳಿಸ್ಕೊಂಡು ಎಳ್ಕೊಂಡು ಹೋದಂಥ ಇನ್ಸಿಡೆಂಟ್ ಏನಾಯಿತು. ಇದಕ್ಕೆ BCCIನ ವೈಸ್ ಪ್ರೆಸಿಡೆಂಟ್ ಆದಂಥ ರಾಜೀವ್ ಶುಕ್ಲಾ ಅವರು ಎಕ್ಸಲ್ಲಿ ಒಂದು ಟ್ವೀಟ್ನ ಮಾಡಿರ್ತಾರೆ. ಏನು ಗುರು ಇದು ಗ್ರೇಟ್ ಫ್ಯಾನ್ ಫಾಲೋಯಿಂಗು, ವಿರಾಟ್ ಕೊಹ್ಲಿಗೆ ಏನು ಫ್ಯಾನ್ ಫಾಲೋಯಿಂಗ್ ಇದೆ ಹಿಂಗೆ ಅಂತೆಲ್ಲ ಟ್ವೀಟ್ ಮಾಡಿರ್ತಾರೆ. ಸೊ ಅದನ್ನ ನೋಡಿದಂಥ ಫ್ಯಾನ್ಸ್ಗಳು BCCI ಅಫಿಷಿಯಲ್ಸ್ ಆಗಿರುವಂಥ ನೀವೇನೇ ಏನು ಗುರು ಇದು ಗ್ರೇಟ್ ಫ್ಯಾನ್ ಫಾಲೋಯಿಂಗು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ಇದು ಮೋಟಿವ್ ಕೊಟ್ಟಂಗೆ ಮತ್ತೊಬ್ಬ ಸ್ಪೆಕ್ಟೇಟರ್ಸ್ ಏನು ಇರ್ತಾರೆ ಸ್ಟ್ಯಾಂಡ್ಗಳಲ್ಲಿ ಅವರು ಎಗರ್ಕೊಂಡು ಹೋಗ್ಬಿಟ್ಟು ಏನಾದರೂ ವಿರಾಟ್ ಕೊಹ್ಲಿಗೂ ಅಥವಾ ಬೇರೆ ಪ್ಲೇಯರ್ಸ್ಗಳಿಗೋ ಇದೊಂಥರ ಎಂಕರೇಜ್ ಮಾಡ್ದಂಗಿಲ್ವಾ ಅನ್ನೋ ಥರ ಹಾಕಿದರೆ ಪ್ಲೇಯರ್ಸ್ಗಳ ಸೇಫ್ಟಿ ಪ್ರಿಕಾಷನ್ನು ಸೆಕ್ಯೂರಿಟಿ ಅದನ್ನು ನೋಡ್ತಾ ಇದ್ದೀರಾ ನೀವು, ಅಥವಾ ಗ್ರೇಟ್ ಫ್ಯಾನ್ ಫಾಲೋಯಿಂಗ್ ಅಂತ ಫ್ಯಾನ್ಸ್ಗಳು ಮಾತಾಡ್ದಂಗೆ BCCIನ ವೈಸ್ ಪ್ರೆಸಿಡೆಂಟ್ ಆಗಿ ಇಟ್ಕೊಂಡು ಆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನೀವೇನೇ ಈ ಥರ ಟ್ವೀಟ್ನ ಮಾಡ್ತು ಅಂತಂದರೆ ಪ್ಲೇಯರ್ಸ್ಗಳ ಸೆಕ್ಯೂರಿಟಿ ಏನು ನಿಮ್ಗೇನು ಕನ್ಸರ್ನ್ ಇಲ್ವಾ ಪ್ಲೇಯರ್ಸ್ಗಳ ಬಗ್ಗೆ ಅಂತ ಎಲ್ಲ ಒಂದು ಕ್ಲಾಸ್ ತಗೊಂಡಿದ್ದಾರೆ ಶುಕ್ಲಾ ಅವರಿಗೆ. ಸೊ ಅವರು ಆ್ಯಕ್ಚುಲಿ ಆ ಥರ ಟ್ವೀಟ್ ಮಾಡಬಾರ್ದು. BCCI ಅಫಿಷಿಯಲ್ಸ್ ಆಗಿರುವಂಥವ್ರು ಅವರು ಆ್ಯಕ್ಷನ್ ತೊಗೊಳೋದ್ರ ಬಗ್ಗೆ ಟ್ವೀಟ್ ಮಾಡಬೇಕು ಅವ್ರ ಬಗ್ಗೆ. ಅದನ್ನು ಬಿಟ್ಬಿಟ್ಟು ಇವ್ರ ಈ ಥರ ಎಂಕರೇಜ್ ಮಾಡ್ತು ಅಂದರೆ ಎಲ್ಲರೂ ಹಾರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಆಮೇಲೆ ಅಪ್ಡೇಟ್ ನಂಬರ್ 4, ಅಶುತೋಷ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಮಗ. ಇದೇ ಥರ ಅಕ್ಷರ್ ಪಟೇಲ್ ಹಿಂಗೆ ಬೆಂಕಿ ತರಾವರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದೇ ರೀತಿ ಇವರು ಕೂಡ ಮಾತಾಡಿದ್ದಾರೆ. ಇವ್ರು ಹೇಳ್ತಾರೆ ನೆನ್ನೆ ಸಿಕ್ಕಾಪಟ್ಟೆ ಹೈ ಆನ್ ಕಾನ್ಫಿಡೆನ್ಸ್ ಇದ್ದಂತೆ ಅವ್ರಿಗೆ. ಇನ್ನೇನು ಆ ಥರ ಒಂದು ಫ್ಲೋ ಬಂತು ಅಂತಂದರೆ ಬರೋ ಬಾಲ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂತಂದರೆ ಸ್ಟೇಡಿಯಂ ಬಿಟ್ಟು ಆಚೆ ಗಿಡಿಗೆ ಇನ್ನೇನು ಕಾನ್ಫಿಡೆನ್ಸ್ ಬರ್ದಂಗೆ ಇನ್ನೇನು ಹಂಗೆ ಇರುತ್ತಾ. ಸೊ ಹೇಳಿರೋದು ಇದೇನೆ, ಅವ್ರು ಏನಾದರೂ ಸಿಂಗಲ್ ತಗೊಂಡ್ರು ಅಂತ ಅಂದರೆ ನಾನು ಪಕ್ಕಾ 6 ಹೊಡ್ಬಿಟ್ಟೆ ಮ್ಯಾಚ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ಲಾಸ್ಟ್ ಓವರಲ್ಲಿ. ಅದೇ ಥರ ಆಯಿತು ಅಂತ ಹೇಳಿದ್ದಾರೆ. ಅಂದರೆ ಮೋಹಿತ್ ಶರ್ಮಾ ಸಿಂಗಲ್ ತೊಗೊಂಡ್ರು ಅಂತಂದರೆ ಸಿಂಗಲ್ ತೊಗೊಳ್ತಾರೆ ಅಂತ ಕೇಪಬಿಲಿಟಿ ಇದೆ ಅಂತ ಗೊತ್ತಿತ್ತು. ಸಿಂಗಲ್ ತೊಗೊಂಡ್ರೆ 6 ಹೊಡ್ಬಿಟ್ಟೆ ಮುಗಿಸ್ಬೇಕಾದ್ರೆ 4 ಹೋಗಿರೋ ಅವೆಲ್ಲ ಟ್ರೈ ಮಾಡಿದ್ರೆ 6ಗೆ ಟ್ರೈ ಮಾಡ್ತಾಯಿದ್ದು. ಹಂಗೆ 6 ಹೊಡ್ಬಿಟ್ಟು ಮ್ಯಾಚ್ನ ಕಲಾಸ್ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಕಾನ್ಫಿಡೆನ್ಸ್ನ ಮೆಚ್ಕೊಂಡೇಬೇಕು. ಸೊ ಈ ಕಾನ್ಫಿಡೆನ್ಸ್ ಓಕೆ ಇದೆ, ಓವರ್ ಕಾನ್ಫಿಡೆನ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೊಡೆದ್ಬಿಟ್ಟು ತೋರಿಸಿದ್ದಾರೆ, ಆಮೇಲೆ ಮಾತಾಡೋದು ಅರ್ಥ ಇರುತ್ತೆ, ಮುಂಚೆನೇ ಹೇಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ಇವ್ರು ಹೆಂಗೆ ಆಡಿದ್ದು ಅಂದರೆ 20 ಬಾಲ್ಗೆ 20 ರನ್ ಇರ್ತಾರೆ ಇವರು. ಅವ್ರು 10 ಬಾಲ್ ಆಡ್ತಾ ಇರ್ತಾರೆ. ನೆಕ್ಸ್ಟು 11 ಬಾಲು 46 ರನ್ನು. ನೆಕ್ಸ್ಟ್ 11 ಬಾಲ್ 46 ರನ್ ಬಂದಿದೆ ಇವರು ಬ್ಯಾಟಿಂದ. 20 ಬಾಲ್ಗೆ 20, ನೆಕ್ಸ್ಟ್ 11 ಬಾಲು 46 ರನ್ನು. ಲಿಟರಲಿ ಅನ್ಬಿಲೀವಬಲ್ ಮ್ಯಾನ್. ಅಪ್ಡೇಟ್ ನಂಬರ್ 5, ದ ಐಕಾನಿಕ್ ಗಬ್ಬಾ ಸ್ಟೇಡಿಯಮ್ಮು. ಯಾರಿಗೆ ತಾನೇ ಗೊತ್ತಿಲ್ಲ ಮಗ. ಕ್ರಿಕೆಟ್ ಆಸ್ಟ್ರೇಲಿಯಾ ಒಂದು ಅಪ್ಡೇಟ್ ಕೊಡಿದೆ ಇವಾಗ. 2032 ಆದ ನಂತರ ಒಲಿಂಪಿಕ್ಸ್ ಗೇಮ್ಸ್ ಆದ ನಂತರ ಈ ಸ್ಟೇಡಿಯಂನ ಡೆಮಾಲಿಷ್ ಮಾಡಲಾಗುತ್ತದೆ ಅಂತ. ಅದು ಐಕಾನಿಕ್ ಸ್ಟೇಡಿಯಮ್ಮು ಮಗ. ಆಸ್ಟ್ರೇಲಿಯನ್ಸ್ ಸಿಕ್ಕಾಪಟ್ಟೆ ನೆನೆಸ್ಕೋಬೇಕು ಈ ಸ್ಟೇಡಿಯಂ. ಯಾಕಂದರೆ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟು. ಕ್ರಿಕೆಟ್ ಆಸ್ಟ್ರೇಲಿಯಾ ಅಂತ ಬಂದಾಗ ಯಾವ ಸ್ಟೇಡಿಯಂ ಅತಿ ಹೆಚ್ಚು ವಿನ್ಸ್ ಆಗಿದೆ ಇವ್ರದ್ದು ಅಂತ ಅಂದರೆ, ಯಾವ ಸ್ಟೇಡಿಯಂ ಸ್ಟ್ರಗಲೇ ಮಾಡಿಲ್ಲ ಆಪೋನೆಂಟ್ಗಳ ಮೇಲೆ ಅಂತಂದರೆ ಅದು ಗಬ್ಬಾ ಸ್ಟೇಡಿಯಮ್ಮಲ್ಲಿ. ಯಾಕಂದರೆ ಯಾರ ಮೇಲೂ ಕೂಡ ಸ್ಟ್ರಗಲ್ ಮಾಡಲ್ಲ, ಇಂಡಿಯಾ ಮೇಲೆ ಮಾತ್ರ ಸ್ಟ್ರಗಲ್ ಮಾಡಿದ್ರು. ಅದು ರಿಷಬ್ ಪಂತ್ ಅವರು ಮುಗಿಸ್ಕೊಂಡ್ಕೊಡಂಥ ಮ್ಯಾಚ್ ಯಾರು ತಾನೇ ಮುರಿತಿರೋದು ಐಕಾನಿಕ್ ಗಬ್ಬಾ ಸ್ಟೇಡಿಯಮ್ಮಲ್ಲಿ. ಸೊ ರೀಸನ್ ಏನು ಅಂತ ಕೇಳಿದ್ರೆ ಅದೇ ಒಲಿಂಪಿಕ್ಸ್ ಅದು ಇದು ಏನೋ ಆ ಒಂದು ಜಾಗದಲ್ಲಿ ಬೇರೆ ಏನೋ ಬರುತ್ತಂತೆ. ಸೊ ಆದ್ದರಿಂದ
ಇವರು ಶಿಫ್ಟ್ ಮಾಡ್ತಾ ಇದ್ದಾರಂತೆ. ಅಂದರೆ ವಿಕ್ಟೋರಿಯಾ ಪಾರ್ಕ್ ಏರಿಯಾಗೆ ಬ್ರಿಸ್ಬೇನಲ್ಲೇ ಬೇರೆ ಕಡೆಗೆ ಈ ಒಂದು ಸ್ಟೇಡಿಯಂನ ಶಿಫ್ಟ್ ಮಾಡ್ತಾರೆ. ಅಂದರೆ ಇದೇ ಸ್ಟೇಡಿಯಂನ ಶಿಫ್ಟ್ ಮಾಡಿದ್ರೆ ಎತ್ಕೊಂಡೋಗಿ ಹಾಕ್ತಾರೆ ಅಂತ ಅಲ್ಲ. ಸೊ ಹೊಸದಾಗಿ ಕಟ್ತಾರಂತೆ, 60,000 ಕೆಪಾಸಿಟಿ ಇರುವಂಥ ಸ್ಟೇಡಿಯಂನ ಕಟ್ತಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಬಟ್ ಈ ಸ್ಟೇಡಿಯಮ್ಮು ಕಂಪ್ಲೀಟಾಗಿ ಡೆಮಾಲಿಷ್ ಆಗುತ್ತಂತೆ. ಈ ಜಾಗದಲ್ಲಿ ಕಟ್ಟೋದಿಲ್ವಂತೆ, ಬೇರೆ ಜಾಗದಲ್ಲಿ ಕಟ್ತಾರಂತೆ. ಸೊ ಇದು ಬೇಜಾರಾಗುತ್ತೆ, ಐಕಾನಿಕ್ ಗುಬ್ಬ ಇನ್ನಿಲ್ಲ ಅಂತ. ಅಂದರೆ ಇನ್ನು 2032 ಕೂಡ ಇರುತ್ತೆ, ಅಲ್ಲಿವರೆಗೂ ಕೂಡ ಡೆಮಾಲಿಷ್ ಆಗೋದಿಲ್ಲ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.